ಬಿಗ್ ಬಾಸ್ ಮನೆಯಲ್ಲಿ ಶನಿವಾರ ಮತ್ತು ಭಾನುವಾರ ಎಪಿಸೋಡ್ ಮುಗಿಯುತ್ತಿದ್ದಂತೆ ಸುದೀಪ್ ಅವರು ಎಲ್ಲರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ವೀಕ್ಷಕರ. ಬಿಗ್ ಬಾಸ್ ಮನೆಯಲ್ಲಿ 2 ತಂಡಗಳಾಗಿ ಕೂಡ ಮಾಡಿದ್ದಾರೆ. ಒಂದು ತಂಡ ಯಾವುದಪ್ಪ ಅಂದರೆ ಮೊದಲನೇದಾಗಿ ಕರ್ನಾಟಕ ಕದರ್ ಮತ್ತು ಕರುನಾಡ ಕಿಲಾಡಿಗಳು ಎಂಬ 2 ತಂಡಗಳನ್ನು ಬಿಗ್ ಬಾಸ್ ನೀಡಿತ್ತು. ಈ ತಂಡಗಳು ಗೆದ್ದರೆ ಈ ತಂಡಗಳಿಗೆ ನಾಮಿನೇಷನ್ನಿಂದ ಬಚಾವಾಗುವಂತಹ ಒಂದು ಅವಕಾಶ, ಹಾಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸುವ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ರು. ಸೊ ಬನ್ನಿ ಈ ಒಂದು ವಿಚಾರವನ್ನು ನೋಡ್ಕೊಂಡ್ಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಕಿಚ್ಚ ಸುದೀಪ್ ಬರ್ತಿದ್ದಂತೆ ಹಾಗೆ ಬಿಗ್ ಬಾಸ್ನ ಕೊನೆಯ ವಾರದ ನಾಮಿನೇಷನ್ ಒಂದು ಸಂದರ್ಭದಲ್ಲಿ ಹೆದರುವ ಸಾಧ್ಯತೆ ಇದೆ. ಇದರ ಪೈಕಿ ವಿಶೇಷವಾಗಿ ಟಾಸ್ಕ್ ಅನ್ನು ಕೊಟ್ಟು ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದ ವೀಕ್ಷಕರ. ಸ್ಪರ್ಧಿಗಳಿಗೆ 2 ತಂಡಗಳಾಗಿ ಮಾಡಿ ಇವತ್ತು ಸ್ಪರ್ಧಿಗಳಿಗೆ ಖಡಕ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಹೌದು, ಬಿಗ್ ಬಾಸ್ ಏನಪ್ಪ ಕ್ಲಾಸ್ ತೆಗೆದುಕೊಂಡಿದೆ ಅಂದರೆ, ಈ ಸ್ಪರ್ಧಿಗಳು ಗೆದ್ದಂತ ಸ್ಪರ್ಧಿಗಳು ಏನು ಕರ್ನಾಟಕ ಕದರ್ ಮತ್ತು ಕರುನಾಡ ಕಿಲಾಡಿಗಳು 2 ತಂಡಗಳಲ್ಲಿ ಒಂದು ಅವಕಾಶವನ್ನು ಕೊಟ್ಟಿತ್ತು. ನಾಮಿನೇಷನ್ನಿಂದ ಬಚಾವ್ ಮಾಡುವ ಅಧಿಕಾರ ಗೆದ್ದ ತಂಡಗಳು ನಾಮಿನೇಷನ್ನಿಂದ ಬಚಾವ್. ಆ ತಂಡಗಳು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಆಚೆ ಹೋಗುವ ಒಬ್ಬ ಸದಸ್ಯರ ಹೆಸರನ್ನ ಕೂಡ ಹೇಳುವಂತಹ ಒಂದು ಅವಕಾಶವನ್ನು ಕೊಟ್ಟಿತ್ತು ವೀಕ್ಷಕರೇ. ಎಲ್ಲರೂ ಈ ಒಬ್ಬರ ಸದಸ್ಯರನ್ನ, ಈ ಒಬ್ಬರ ಸ್ಪರ್ಧಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಾನೆ ಅನ್ಕೋಬಹುದು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಅವರ ಹೆಸರನ್ನ 2 ತಂಡಗಳು ವಿಭಜನೆ ಮಾಡಿದ್ದು, ಈ ವಾರ ಕೊನೆಗೂ ಗೌತಮಿ ಅವರು ಆಚೆ ಹೋಗುವ ಸಾಧ್ಯತೆ ಕೂಡ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಗೌತಮಿ ಜಾಧವ್ ಅವರು ಆಚೆ ಹೋಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತ ಅನೇಕ ವೀಕ್ಷಕರು ಕೂಡ ಇದ್ದಾರೆ. ಕಳೆದ ಒಂದು ಕಿಚ್ಚ ಸುದೀಪ್ ಅವರು ಭಾನುವಾರದ ಒಂದು ಟಾಸ್ನಲ್ಲಿ ಹಾಡಲು ಆಗಲ್ಲ ಅಂತ ಮಾತು ಬೆಳೆದು ಟಾಸ್ನಲ್ಲಿ ಹಿಂದೆ ಹಾಕಿದ ಕಿಚ್ಚನ ಮಾತಿಗೆ ಮರ್ಯಾದೆ ಇಲ್ಲದೆ ಕಿಚ್ಚನ ಮಾತಿಗೆ ಗೌರವ ಕೊಡದ ಗೌತಮಿಗೆ ಕ್ಲಾಸ್ ಸಿಕ್ಕಿದ ತಕ್ಷಣ ಇದೀಗ ಗೌತಮಿ ಅವರಿಗೆ ಟಾರ್ಗೆಟ್ ಮಾಡಿ ಅವರನ್ನು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ಗೆ ಒಂದು ಹೆಸರನ್ನು ಸೂಚಿಸಿದ್ದಾರೆ. ಕಾದು ನೋಡಬೇಕಿದೆ ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರೆ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.